ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ನಾವು ಗಣಪತಿ ಪೂಜೆ ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂವು ಅಲಂಕರಣೆ ಮಾಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಗಣೇಶನ ತಗೊಂಡ್ಬಂದರು. ಗಣೇಶನ ತಂದಾದಮೇಲೆ ನೋಡಿ, ಈ ಥರ ಬಾಳೆ ಎಲೆ ಮೇಲೆ ಅಕ್ಕಿ ಹರಡ್ಬಿಟ್ಟು ಅದ್ರ ಮೇಲೆ ಶ್ರೀಂ ಓಂ ಸ್ವಸ್ತಿಕ್ ಬರೆದ್ಬಿಟ್ಟು ಆನಂತರ ನೋಡಿ ಈ ಥರ ಗೌರಮ್ಮನ ಮತ್ತು ಗಣೇಶನ ಈ ಥರ ಪ್ರತಿಷ್ಠಾಪನೆ ಮಾಡ್ಕೊತಾ ಇದ್ದೀವಿ. ಈಗ ನೋಡಿ, ಈ ಥರ ನ್ಯೂಸ್ ಪೇಪರ್ನ ಸುತ್ತಿ ಕೊಟ್ಟಿರ್ತಾರೆ ಅವರು. ನೋಡಿ, ಅದನ್ನು ಈ ಥರ ತೆಗೆದುಬಿಟ್ಟು ಆನಂತರ ಗೌರಮ್ಮಂಗೆ ಮತ್ತು ಗಣೇಶಪ್ಪಂಗೆ ಹೂವಿನ ಅಲಂಕರಣೆ ಮಾಡ್ಕೊತಾ ಇದ್ದೀವಿ. ನೋಡಿ, ಇದು ಬೆಳ್ಳಿ ಗಣೇಶನು ಈ ಥರ ಇಟ್ಟಾದಮೇಲೆ ನೋಡಿ ಈ ಥರ ಹೂವಿನಿಂದ ಅಲಂಕರಣೆ ಮಾಡ್ತಾಯಿದ್ದೀವಿ. ಫಸ್ಟು ಚಾಮಂತಿಗೆ ಹೂವು ಇಟ್ವಿ, ಆಮೇಲೆ ಮಲ್ಲಿಗೆ ಹೂವು ಇಟ್ಟು ಗೌರಮ್ಮಂಗೂ ಮಲ್ಲಿಗೆ ಹೂವು ಮುಡಿಸಿ ಹಾಗೆ ರೋಜು ಸಹ ಮುಡಿಸ್ತಾ ಇದ್ದೀವಿ. ಈ ಥರ ಹೂವಿನಿಂದ ಅಲಂಕರಣೆ ಮಾಡ್ಕೊತಾ ಇದ್ದೀವಿ. ಈಗ ಗೌರಮ್ಮಂಗೆ ಎಲೆ ಅಡಿಕೆ, ಅರಿಶಿನ ಕುಂಕುಮ, ಬಾಳೆಹಣ್ಣು ಇಟ್ಟು ಅದ್ರ ಮೇಲೆ ಒಂದು ಬ್ಲೌಸ್ ಪೀಸು ಹಾಗೆ ಬಳೆನ ಇಟ್ಟಿದ್ದೀನಿ. ಇಟ್ಟಾದಮೇಲೆ ಹೂವನ್ನು ಇಟ್ಟಿದ್ದೀನಿ ಬಳೆ ಜೊತೆನೆ. ಈಗ ಗಣೇಶಪ್ಪಂಗೆ ಎಲೆ ಅಡಿಕೆ ಮತ್ತು ಬಾಳೆಹಣ್ಣಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಡ್ತಾ ಇದ್ದೀವಿ. ಈಗ ದೀಪಗಳು ಈ ಥರ ಜೋಡಿಸ್ಕೊಂಡು ಆನಂತರ ನೋಡಿ ಈ ಥರ ಗಣೇಶಪ್ಪನ ಮಾಡ್ತಾಯಿದ್ದೀವಿ. ಹಸು ಸಗಣಿಯಿಂದ ಈ ಥರ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಗರಿಕೆ ಅಂತಾರಲ್ಲ, ಗರಿಕೆನೂ ಈ ಥರ ಇಟ್ಟಿದ್ದೀವಿ. ಇಟ್ಟು ಗಣೇಶಪ್ಪಂಗೂ ಸಹ ಗರಿಕೆಯಿಂದ ಈ ಥರ ಅಲಂಕರಣೆ ಮಾಡ್ತಾಯಿದ್ದೀವಿ. ಗಣೇಶಪ್ಪಂಗೆ ಗರಿಕೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಗರಿಕೆನೂ ಈ ಥರ ಇಡ್ತಾಯಿದ್ದೀವಿ. ಈ ಥರ ಗರಿಕೆಯಿಂದ ಹೂವಿನಿಂದ ಎಲ್ಲನೂ ಈ ಥರ ಅಲಂಕರಣೆ ಮಾಡ್ಕೊಂಡ್ವಿ. ಈಗ ಬತ್ತಿ ಹಾರ ಹಾಕ್ತಾಯಿದ್ದೀವಿ ಗಣೇಶಪ್ಪಂಗೂ ಮತ್ತು ಗೌರಮ್ಮಂಗೂ. ಇದು ಬತ್ತಿ ಹಾರ ನಾನೇ ಮನೆಯಲ್ಲಿ ರೆಡಿ ಮಾಡಿರೋದು. ಈ ಥರ ಬತ್ತಿ ಹಾರನೂ ಹಾಕಿ ಈಗ ಫ್ರೂಟ್ಸ್ ಇಡ್ತಾಯಿದ್ದೀವಿ. ಈ ಥರ ಫ್ರೂಟ್ಸ್ನ ಇಟ್ಕೊಂಡು ಆನಂತರ ಕಳಶ, ಮನೇಲಿ ಕಳಶ ಇಡಬೇಕಲ್ಲ, ಕಳಶನೂ ಈ ಥರ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ. ಆನಂತರ ಈ ಥರ ಬಾಳೆ ಎಲೆ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಕಡುಬನ್ನ ಇಡ್ತಾಯಿದ್ದೀನಿ. ಗಣೇಶಪ್ಪಂಗೆ ಎಡೆಗೆ ಈ ಥರ ಕಡುಬನ್ನ ಇಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಗಣೇಶಪ್ಪಂಗೆ ಕಡುಬು ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಕಡುಬನ್ನ ಮಾಡಿ ಈ ಥರ ಎಡೆಗಿಟ್ಟು ಹಾಗೆ ನೀರನ್ನು ಸಹ ಇಡಬೇಕು. ಈ ಥರ ನೀರನ್ನ ಇಟ್ಟ ನಂತರ ಕಡುಬು ನೀರೆಲ್ಲ ಇಟ್ಟಾದಮೇಲೆ ಎಲೆ ಅಡಿಕೆ ಮತ್ತು ಸುಣ್ಣನೂ ಇಡ್ತಾಯಿದ್ದೀನಿ. ಗಣೇಶಪ್ಪಂಗೆ ಎಲೆ ಅಡಿಕೆ ಸುಣ್ಣನೂ ಇಡಬೇಕು ಅಂತ ಅಂತಾರೆ. ಅದೆಷ್ಟರವರೆಗೂ ನಿಜನೋ ನನಗೆ ಗೊತ್ತಿಲ್ಲ, ಅದಕ್ಕೆ ಯಾರೋ ಹೇಳಿದರು, ಅದಕ್ಕೆ ನಾನು ಈ ಥರ ಇಟ್ಟೆ. ಎಲೆ ಅಡಿಕೆ ಮತ್ತು ಸುಣ್ಣನೂ ಇಟ್ಟು ನೋಡಿ ಈ ಥರ ಇಟ್ಟಾದಮೇಲೆ ಎಲ್ಲ ಈ ಥರ ಜೋಡಿಸ್ಕೊಂಡ ನಂತರ ಆಮೇಲೆ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಈ ಥರ ಮಂಗಳಾರತಿ ಸಹ ಮಾಡಿದ್ವಿ. ಇದು ಬೆಳಗ್ಗೆ ಈ ಥರ ಎಲ್ಲ ಕೂರಿಸಿ ಪೂಜೆ ಮಾಡಿ ಮಂಗಳಾರತಿ ಮಾಡಿದ್ವಿ. ಈ ಥರ ಎಲ್ಲ ಮಾಡಾದಮೇಲೆ ಮತ್ತೆ ಸಾಯಂಕಾಲನೇ ನಾವು ಗಣೇಶನ ಬಿಟ್ವಿ. ನೋಡಿ, ಇದು ಬೆಳಗ್ಗೆ ಆದಮೇಲೆ ಇದು ಸಾಯಂಕಾಲ. ನೋಡಿ, ಸಾಯಂಕಾಲ ಗೌರಮ್ಮನ ಮತ್ತು ಗಣೇಶನ ಬಿಡ್ತಾಯಿದ್ದೀವಿ. ನನ್ನ ಮಗಳು ಗೌರಮ್ಮನ ತಗೊಂಡಿದ್ದಾಳೆ. ನಮ್ಮ ಯಜಮಾನ್ರು ಬಂದುಬಿಟ್ಟು ಗಣೇಶನ ತಗೊಂಡು ನೋಡಿ ಟಪ್ಪಲ್ಲಿ ನೀರಿಟ್ಟಿದ್ದೀವಿ. ನೀರಿಟ್ಟು ನೋಡಿ ಈ ಥರ ಗಣೇಶಪ್ಪನ ಬಿಡ್ತಾಯಿದ್ದೀವಿ. ಗಣೇಶಪ್ಪನ ಈ ಥರ ನೋಡಿ ನೀರಲ್ಲಿ ಮುಳುಗಿಸೋದು ಮತ್ತು ಮೇಲೆ ತೆಗೆಯೋದು, ಮುಳುಗಿಸೋದು ಮೇಲೆ ತೆಗೆಯೋದು, ಇದೇ ಥರ 3 ಸಲ ಮಾಡಿ ಈ ಥರ ಬಿಟ್ಬಿಡಬೇಕು.
ಗೌರಮ್ಮನ ಸಹ ಇದೇ ಥರನೇ 3 ಸಲ ಮುಳುಗಿಸಿ 3 ಸಲ ತೇಲಿಸ್ಬಿಟ್ಟು ಆನಂತರ ಬಿಟ್ವಿ. ನನ್ನ ಮಗಳು ಬಿಡ್ತಾವಳೆ ನೋಡಿ. ನಮಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀವಿ. ಇದರಲ್ಲಿ ಏನಾದರೂ ತಪ್ಪಿದರೆ ಈಗ ಗೊತ್ತಿರೋರು ಕ್ಷಮಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೋಡಿ ಆನಂತರ ಗಣೇಶ ಗೌರಮ್ಮನ ಬಿಟ್ಟಾದಮೇಲೆ ಈ ಥರ ನೀರು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ದೇವ್ರಿಗೆ ಕೈ ಮುಗಿದು ಒಳಗಡೆ ಬಂದ್ವಿ. ಬಾಯ್.